ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಗುರುದೇವ್ ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿ ದೇವತೆ ಪರಶಿವನಿಗೂ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಭಗವತಿಯ ರಾಜರಾಜೇಶ್ವರಿಯ ಪಾವನ ಚರಣಗಳಲ್ಲಿ ಹಣೆಮಣೆದು ಸುಮಾರು ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬಂದ ಭಾನುವಾರದ ಶಿವಾನುಭವ ಕಾರ್ಯಕ್ರಮದಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳಿಂದ ರಚಿತವಾದ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ್ಯ ಸ್ಥಳದ ಒಂದು ನುಡಿಯನ್ನು ಆಧರಿಸಿಕೊಂಡು ಎಲ್ಲ ಪೂಜ್ಯರು ಈಗ ನಿಮಗೆ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಮನುಷ್ಯ ತನ್ನ ಜೀವನದಲ್ಲಿ ಅಪೇಕ್ಷೆ ಮಾಡುವುದು ಒಂದೇ, ಸುಖಂ ಮೇ ಸ್ಯಾತ್, ನನಗೆ ಸುಖ ಸಿಗಲಿ, ಆನಂದ ಸಿಗಲಿ, ಶಾಂತಿ ಸಿಗಲಿ ಅನ್ನೋದೇ ಮನುಷ್ಯನ ಮುಖ್ಯ ಧ್ಯೇಯ. ಅದರ ಪ್ರಾಪ್ತಿಗಾಗಿ, ಅದರ ಆಕಾಂಕ್ಷೆಗಾಗಿ ಅನೇಕ ವಸ್ತುಗಳನ್ನು ಅವನು ಸಂಗ್ರಹ ಮಾಡ್ತಾನೆ. ಮನೆ, ಹೆಂಡತಿ, ಮಕ್ಕಳು, ಹೊಲ, ರೊಕ್ಕ, ರೂಪಾಯಿ. ಇವು ಯಾಕಂತ ಕೇಳಿದ್ರೆ ಸುಖ. ಆ ಸುಖದ ಶಾಂತಿಗಾಗಿ ಯಾವ ವಸ್ತುಗಳನ್ನು ನಾವು ಸಂಗ್ರಹಿಸಿದ್ದೇವೆಯೋ ಅವೇ ಪರಿಣಾಮದಲ್ಲಿ ದುಃಖವನ್ನು ಕೊಡ್ತಾವೆ ಅಂತ ನಮ್ಮೆಲ್ಲರ ಅನುಭವ ಅದ. ಆದ್ದರಿಂದ ಶ್ರೀಮನ್ ನಿಜಗುಣರು ಇಂಥದ್ದೊಂದು ಸುಖ ಅದ, ಯಾವುದನ್ನು ಮನುಷ್ಯ ತನ್ನ ಜೀವನದಲ್ಲಿ ಒಮ್ಮೆ ಪ್ರಾಪ್ತಿ ಮಾಡಿಕೊಂಡ್ರೆ ಆತನಿಗೆ ದುಃಖವೇ ಬರುವುದಿಲ್ಲ, ದುಃಖದ ಅನುಭೂತಿಯೇ ಅವನಿಗೆ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಸಮುದ್ರದಲ್ಲಿ ಮುಳುಗಿದ ಮನುಷ್ಯನಿಗೆ ಎಲ್ಲ ಕಡೆಗೆ ನೀರು ಹೇಗೆ ಇರ್ತದೆ ಹಾಗೆ ಅವನ ಜೀವನದಲ್ಲಿ ಸುಖವೇ ಪ್ರತೀತಿ ಆಗ್ತದೆ, ಸುಖಾನುಭೂತಿ ಆಗ್ತದೆ, ಸುಖದ ಸಂವೇದನ ಆಗ್ತದೆ ಅಂತ ಮಹಾನುಭಾವರು ಹೇಳಿದ್ದಾರೆ. ಹಾಗಾದ್ರೆ ಅಂಥ ಸುಖದಕ್ಕಿಂತಲೂ ಭಿನ್ನ ಸುಖನು ಅದಾವೇನು? ಅದಾವ ಅಂದ್ರೆ ಅವರು ಯಾವ ದುಃಖ ಬಂದರೂ ಕಡಲಾರದ ಸುಖವೊಂದು, ಕೆಲವೊಂದು ದುಃಖಗಳಿಂದ ಕೆಡುವ ಸುಖವೊಂದು. ಇನ್ನು ಸುಖ ಇದ್ರೂ ಕೂಡ ಅದರ ಪರಿಣಾಮ ಪರಿಚಯ ಇಲ್ಲದೆ ಇರುವುದು ಒಂದು ಸುಖ. ಅದನ್ನೇ ಶ್ರೀಮದ್ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸುಖಗಳ ಪ್ರಕಾರವನ್ನು ಬಹು ಸುಂದರವಾಗಿ ನಿವೇದನೆ ಮಾಡಿದರು. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ವಿದ್ಧಿ. ಏನಪ್ಪ ಅಂತ ಕೇಳಿದರೆ, ಆತ್ಮಬುದ್ಧಿ ಪ್ರಕಾಶ ಪ್ರಸಾದ ಒಂದು ಸುಖ ಹಿಂಗದ, ಅದನ್ನು ಒಮ್ಮ ಪ್ರಾಪ್ತಿ ಮಾಡಿಕೊಂಡ ಅಂತ ಕೇಳಿದರೆ ಜಡಗಟ್ಟಿ ತಿರಿದುಂಡು ಮರುಳಾಗಿ ಹೋದರು. ಆ ಸುಖಕ್ಕಾಗಿ ರಾಜ್ಯವನ್ನು,
ಐಶ್ವರ್ಯವನ್ನು, ಕೀರ್ತಿಯನ್ನು, ಸರ್ವಸ್ವವನ್ನು ತ್ಯಾಗ ಮಾಡಿ ಹೋಗಿದ್ದಾರೆ ಅದೊಂದು ಸುಖಕ್ಕೆ. ಅಂಥ ಏನು ಸುಖ ಅದ ಒಮ್ಮ ಪ್ರಾಪ್ತಿಯಾದರೆ ಸಾಕೆನಿಸದ, ಸವೆಯದ, ಬೇರೊಂದನ್ನು ಬೇಕೆನಿಸದ, ಕಡೆಗೆ ತನ್ನ ಜೋಕೆಗುಂದದ ಸುಖವೇ ಇದು ಸುಖವೇ ಅಂತ ಹೇಳಿದ್ರೆ ಅಂಥದ್ದೊಂದು ಸುಖ. ಭಾಳ ಚಲೋ ಆಯ್ತಲ್ರಿ ಅಂಥ ಸುಖ. ಎಲ್ಲರೂ ಅದನ್ನೇ ಅಪೇಕ್ಷೆ ಮಾಡ್ತಾರೆ, ಪ್ರಶ್ನೆ ಇಲ್ಲ, ಎಲ್ಲರೂ ಅಪೇಕ್ಷೆ ಮಾಡ್ತಾರೆ. ಪರಂತು ಆ ಸುಖ ಅಷ್ಟು ಸುಲಭ ಇಲ್ಲ. ಅದು ಎತ್ತದಗ್ರೇ ವಿಷಮೇವ. ಆ ಸುಖ ಪಡೆಯೋಕ್ಕಿಂತ ಮುಂಚೆ ಬಹಳ ಕಷ್ಟ. ಹಿಂದಿಯೊಳಗೆ ಹೇಳ್ತಾರೆ, ಹೆಣ್ಮಗಳು ಪ್ರಸವ ವೇದನೆಯನ್ನೇ ಮಾಡಲಾರ್ದೇ ಮಕ್ಕಳಾಗೋದಿಲ್ಲ. ಅದರ ಭಾಳ ಉಳಿತಾಳೋ ಏನು ಸಾಯ್ತಾಳೋ ಬಾಣ್ತಾನ ಆಗೋ ತನಕ. ಈಗ ಆಪರೇಷನ್ ನಡೆದ, ಉಳಿತಾಳೋ ಇಲ್ಲ ಅಂತ ಆ ದುಃಖವನ್ನು, ಕಷ್ಟವನ್ನು ಎಷ್ಟು ಸಹಿಸ್ತಾಳಲ್ಲ. ಬಾಣ್ತಾನ ಕೂಸಿನ ಮುಖ ನೋಡೋದು ಅಂದ್ರೆ ಆ ಕಷ್ಟ ಎಲ್ಲ ಹೇಗೆ ಮರಿತಾಳೆ. ಅದರಂತೆ ಆ ಸತ್ಯ ಪರಮಾತ್ಮನ ಆತ್ಮನ ಸುಖವನ್ನು ಪಡಿಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಬಹಳ ಕಠಿಣದ. ಅಂದ್ರೆ ಸಿಕ್ಕ ಒಳಗೆ ಬಹಳ ಆನಂದ, ಎಲ್ಲ ಕಷ್ಟ ಮರೆತು ಹೋಗ್ತಾವ. ಕೂಸಿನ ಮಾರಿ ನೋಡಿದ್ರೆ ಎಲ್ಲ ಕಷ್ಟ ಮರಿತಾವ. ಪರಂತು ಅಲ್ಲಿ ತನಕ ಅನಂತ ಕಷ್ಟಗಳನ್ನು ಹೆಣ್ಮಗಳು ಹೆಂಗೆ ಸಹನ ಮಾಡ್ಬೇಕು. ಅದರಂತೆ ಈ ಆತ್ಮ ಸುಖ ಜೀವ ಐಕ್ಯ ಪರಮ ಸುಖಕ್ಕೆ ಸರಿಗಾಣೆನು ಹೇಳ್ಯಾರ. ಜೀವ ಪರಮ ಐಕ್ಯತೆ ಸುಖಕ್ಕೆ ಜಗತ್ತಿನಲ್ಲಿ ಯಾವ ಸುಖಗಳು ಹೋಲಿಸಲಿಕ್ಕೆ, ಉಪಮಾ ಕೊಡಲಿಕ್ಕೆ, ದೃಷ್ಟಾಂತಿಸಲಿಕ್ಕೆ ಬರುವುದಿಲ್ಲ ಅಂತ ನಿಜಗೊಂಡ್ರು ಹೇಳಿದರು. ಅದಕ್ಕೆ ಅದು ಬಹಳ ಕಠಿಣದ ವಿಷಾದ. ಬಹಳ ಚಂದ ಜ್ಞಾನೇಶ್ವರ ಮಹಾರಾಜರು ಇವು ಮೂರು ಸುಖಗಳ ಬಗ್ಗೆ ಬಹಳ ಚಂದ ವಿವರಣೆ ಮಾಡಿದೆ. ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತ ಉಪಭಂ. ಮೊದಲು ಈ ಬ್ರಹ್ಮಜ್ಞಾನದಿಂದ, ಜೀವ ಪರಮರ ಯೋಗದಿಂದ ಆಗುವ ಆನಂದ ಇದು ಬಹಳ ಸರಳ, ಒಳ್ಳೆಯದಂತ ಅನಿಸಿದ್ರು ಅದು ಬಹಳ ಕಠಿಣದ. ವಿಷಮಿವ ಅಂತಾರೆ, ಬಹಳ ಕಠಿಣದ. ಯಾವುದು ಮೊದಲು ಕಷ್ಟ ಕೊಟ್ಟು ಆಮೇಲೆ ಸುಖ ಸಿಗ್ತದೆ ಅದು ಸ್ವಲ್ಪ ಪರ್ಮನೆಂಟ್ನೂ ಇರ್ತದೆ. ಕ್ಷಣಿಕ ಸುಖಗಳು ಅವು ಬಹಳ ಇರುವುದಿಲ್ಲ. ಈ ಆತ್ಮಜ್ಞಾನದ ಸುಖವನ್ನು ಪಡೆಯಲಿಕ್ಕೆ ಏನು ಕಷ್ಟ ಆಗ್ತದೆ ಅನ್ನೋದು ಬಹಳ ಸುಂದರವಾಗಿ ಮರಾಠಿಯಲ್ಲಿ ಹೇಳಿದ್ದಾರೆ ಅವರು. ಆತ ಚಂದನಾಚೆ ಬುಡ ಸರ್ಪಿ ಜೈಸೆ ಬುವಾಡ ಕಾ ನಿಧನಾಚೆ ತೋಂಡ ಯುವಸಿಯ ಜೇವಿ. ಚಂದನ ಗಿಡ ಭಾಳ ಚಲೋ ಅದ ರೀ. ಅದನ್ನು ಕಟ್ಟಿಗೆ ತಂದು ತೆಗೆದು ಹಚ್ಕೊಂಡು ತಂಪಾಕದ. ಮೊದಲಲ್ಲಿ ಹೋಗರಿ ಗಿಡದಂತಕ ಹಾವು ಕುಂತಾವ. ಚಂದನ ಗಿಡಕ್ಕೆ ಹಮೇಶ ಹಾವ ಸುತ್ತಕೊಂಡಿರ್ತಾವ. ಒಳ್ಳೆ ಸುಗಂಧ ಶ್ರೀಗಂಧ ಚಂದನ ಗಿಡ ಇತ್ತಂದ್ರೆ ಹಾವಿರ್ತಾವ. ಚಂದನ ಗಿಡ ತಗೊಂಡು ತಿಕ್ಕಿ ಹಣಿಗಿ ಮೈಗೆ ಹಚ್ಕೊಂಡು ತಂಪೇನೋ ಆಗ್ತದೆ, ಖರೆ ಗಿಡ ತರುದು ಹೆಂಗೆ, ಎಷ್ಟು ಕಠಿಣ ಅದನೋ ಅದರಂತೆ ಬ್ರಹ್ಮಾನಂದ, ಜೀವ ಪರಮರ ಯೋಗದ ಆ ಆನಂದ ಅಷ್ಟು ಸುಲಭ ಇಲ್ಲ. ವಿಷಮಿವ, ಇದು ಬಹಳ ಕಠಿಣ, ಬಹಳ ಕಠಿಣ. ಮತ್ತೆ ಹೆಂಗಂದ್ರೆ ನಿಧನಾಚೆ ಸಾರಿಕೆ ಅಂತಾರೆ. ಭೂಮಿಯಾಗ ಹೂಳಿಟ್ಟಾರ ಹಣ, ಹೌದಲ್ರಿ? ಅದು ಎಲ್ಲರಿಗೂ ಸಿಗೋದಿಲ್ರಿ. ಅದ್ರ ಮೇಲೆ ಹಾವು ಕೂತಿರ್ತಾವಂತ, ಹಾವ ಇರ್ತಾವ ನಿಧನದಾಗ. ಪರಂತು ಭಾಗ್ಯವಂತರಿಗೆ ಸಿಗ್ತದೆ, ಎಲ್ಲರಿಗೂ ಸಿಗಂಗಿಲ್ಲ. ಬಹಳ ಜನ ಭೂಮಿಯಾಗ ಹೂಳದ ಹಣ ತೊಗೊಳಕ್ ಹೋದ್ರ ಅಂದ್ರೆ ಆ ದುಡ್ಡ ಗಡಿಗೇರಿ ಸಿಗ್ತದ. ಬಿಚ್ಚು ನೋಡಿದ್ರೆ ಒಳಗೆ ಚೇಡೆ ಇರ್ತಾವ, ಕೈ ಹಾಕಿದ್ರೆ ಕಟಕನ ಕಡಿತಾವ. ಪುಣ್ಯಾತ್ಮವರೆಗೆ ಸಿಗ್ತಾವ. ಹೆಂಗೆ ಹೂಳಿಟ್ಟ ಹಣದ ಮೇಲೆ, ನಿಧಾನದ ಮೇಲೆ ಹೇಗೆ ಅನಂತ ಅವು ಪಶು ಪಕ್ಷಿ ಪ್ರಾಣಿಗಳಿರ್ತಾವ. ಇಲ್ಲ ದೇವನೂ ಇರ್ತಾವಂತ. ಯಾರು ಹೊಗಳಿಟ್ಟವ್ರೆ ದೇವಾಗಿ ಬಂದುಕೊಂಡಿರ್ತಾವ. ಯಾರು ಹೊಗಳಿಟ್ಟಾರ ಆಶೆ ಮೇಲೆ ಜ್ವಾಕಿ ಮಾಡಿ ಅವರೇ ದೆವ್ವಾಗಿ ಬಂದುಕೊಂಡಿರ್ತಾರಂತ. ಅದಕ್ಕೆ ಹೇಳಿದ್ರಪ್ಪ, ನಿಧನ ಆಚೆ ತೋಂಡ ಯುವಸಿಯ ಜೇವಿ.
ಬಹಳ ಕಠಿಣದ, ಸಿಗುವುದಿಲ್ಲ. ಹಾಗೆ ಆತ್ಮ ಸುಖ ಬ್ರಹ್ಮಜ್ಞಾನ ಸುಖ ಸುಮ್ಮನೆ ಆಗೋದಿಲ್ಲ. ಏನೇನು ಮಾಡಬೇಕು ಹೇಳ್ಯಾರ, ಸಮಾಧಿ ಷಟ್ ಸಂಪತ್ತಿ ಆಗಬೇಕು, ವೈರಾಗ್ಯ ಆಗಬೇಕು, ಉಪರತಿ ಆಗಬೇಕು, ಎಷ್ಟು ಹೇಳ್ಯಾರ ಅವ್ರು ಬಟ್ ಹಿಡಿದು ನೋಡಿರಲಿಲ್ಲ. ಅಷ್ಟು ಸಾಧನಗಳದಾವ. ಹಂಗೆ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಮನೆ ಬಿಟ್ಟು ಬಂದ್ರೆ 2-3 ಕೆಲಸ ಮಾಡಿದ್ರೆ ಆತ್ಮಜ್ಞಾನ ಆತ್ಮಾನಂದ ಸಿಗುವುದಿಲ್ಲ. ಅದಕ್ಕೆ ಎಷ್ಟದ ವಿವೇಕ ಅದ, ವೈರಾಗ್ಯ ಅದ, ಸಮಾಧಿ ಷಟ್ ಸಂಪತ್ತಿ ಅದ, ಗುರುಪ ಸತ್ಯ ಅದ, ಗುರು ಸೇವಾ ಅದ, ಶ್ರವಣ ಮನನ ನಿಧಿಧ್ಯಾಸನ ಅದ, ಇಷ್ಟೆಲ್ಲ ಆದ್ರೆ ಸಿಗ್ತದ. ಅದಕ್ಕೆ ಎತ್ತದಗ್ರೆ ವಿಷಮಿವ ಆತ್ಮಾನಂದ ಮಾತಾಡ್ತಾರೆ ಬಹಳ ಮಂದಿ, ಅದ್ರ ಬಗ್ಗೆ ಮಾತಾಡ್ತೇವೆ. ನಿಜಗೋಡು ಕೈವಲ್ಯ ಕಲ್ಪವಲ್ಯರ ಒಳಗೆ ಸರ್ಪಭೂಷಣರು ಬರೆದಾರ. ಏನಪ್ಪ ಅಂತ ಕೇಳಿದ್ರೆ, ಬಜಾರ್ದಾಗ ಎಲ್ಲೋ ಅಂಗಡಿ ಮುಂದೆ ಹೊತ್ತು ಮುಳುಗಿ ಡಂಬರ್ ಆಟ ನಡೆದಂತಾರೆ. ನೋಡಕ್ಕೆ ಬಹಳ ಮಂದಿ ಹೋಗಿದ್ರು, ಕುಡ್ರು ಹೋಗಿದ್ದನಂತ. ಏನ್ರಿ ನೋಡಕ್ಕೆ ಕುಡ್ರಿಗೇನು ಕಾಣುತ್ತದೆ ರೀ? ಅವ್ರ ಮನುಷ್ಯ ಟಾಂಗ್ ಹೊಡೋರು, ತಂತಿ ಮೇಲೆ ಅವರು ಹಾರೋರು, ಮಂದಿ ಹಾ ಹಾ ಮಾಡೋರು, ಹಾ ಹಾ ಮಾಡ್ತಿದ್ವು. ಇವರು ಹೋಗಿದ್ರಲ್ಲ, ಮತ್ತು ಮುಂದೆ ನಗುವಾಗ ನಗುದು, ಮುಂದೆ ನಗುವಾಗ ನಗುವುದು. ಅವ್ರಿಗೆ ಆಗ್ಯದೇನು, ಇನ್ನೊಬ್ಬರು ನೋಡಿ ನಕ್ಕರೆ ಅವನಿಗೇನು ಗೊತ್ತಾಗಿಲ್ಲ ಅವನಿಗೆ. ಹಾಗೆ ಯಾರಿಗೆ ಏನಪ್ಪ ಸಂಪೂರ್ಣ ಜ್ಞಾನ ಹಂಗಿಲ್ಲ. ನಾವು ಶಾಸ್ತ್ರಗಳು ಹೆಂಗದಂದ್ರೆ ಕುಡ್ರು ಕಂಪನಿ ಇದ್ದೇವೆ, ನಮಗದು ಆನಂದದ ಅನುಭೂತಿ ಇರಬೇಕು. ಅದಕ್ಕೆ ನಾನು ಮೇಲೆ ಮೇಲೆ ಹೇಳ್ತೀನಿ, ಒಂದು ಅರ್ಧ ಗಂಟೆ ಕಣ್ಣು ಮುಚ್ಚಿಕೊಂಡ್ರೆ ಕಲೀರಿ, ಅದ್ರ ಧ್ಯಾನ ಮಾಡಿರಿ, ಒಂದಿಟ್ಟು ಅಭ್ಯಾಸ ಮಾಡಿರಿ. ಹೇಳುವುದೇ ನಮ್ಮದು ಕರ್ತವ್ಯ ಅಂತ ತಿಳ್ಕೊಂಡಿದ್ದೇವೆ ನಾವು. ಬಸ್ ಇದೇ ಒಂದು ಪ್ರವಚನ ಮಾಡೋದಂದ್ರೆ ದೊಡ್ಡ ಅದೇ ಕಲಿಬೇಕು. ಅದು ಮಾಡಿ ಏನಾಗ್ತದೆ, ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ವರೆ ಅಂತ ಬರೆದಾರ ನಿಜಗೊಂಡ್ರು. ನಮ್ಗೆ ಅದರ ಮಾತನಾಡೋದು ಅನುಭೂತಿ ಸ್ವಲ್ಪ ಇರಬೇಕು ಅಂತಾರವರು. ಅದಕ್ಕಂತಾರೆ ಏನಪ್ಪ ಅಂತ ಕೇಳಿದರೆ, ಅಲ್ಲಿ ಮೇಲೆ ಹೋಗುವುದಷ್ಟು ಸುಲಭವಿಲ್ಲ, ಅನಂತ ಕಷ್ಟಗಳು ಅದಾವೆ. ಸಾಧಕರ ಸಾಧನೆಗಳನ್ನು ನಾವು ಓದಿದ್ರೆ, ವಿವೇಕಾನಂದರು ಹೆಂಗಾದರು, ಸಿದ್ಧಾರ್ಥರು ಹೆಂಗಾಯಿತು, ನಿಜಗೊಂಡ್ರೆ ಹೆಂಗೆ ಆನಂದ ಪಡೆದ್ರು, ಅದನ್ನು ನೋಡಂಗಿಲ್ಲ ನಾವು. ಅದು ಭಾಳ ಕಷ್ಟದ ಮಾತದ, ಅಷ್ಟು ಸುಲಭದ ಮಾತಲ್ಲ. ಪ್ರವಚನ ಮಾಡೋದು ಭಾಳ ಸುಲಭದ. ಅದೇನು ದೊಡ್ಡದು ಕಲ್ತರೋದು 4 ಪಾಠ ಮಾಡೋದು ಮಾಡೋಕ್ಕೆ ಬರ್ತಾರೆ. ಅದರಂಗೆ ಒಂದಿಟ್ಟು ಇರುವುದು ಅದು ಭಾಳ ಕಠಿಣ ಅದ. ಅದಕ್ಕಂತಾರೆ ಅವರು ಅಲ್ಲಿ ಇರುಗೂಡಂಗಿಲ್ಲ, ಅಷ್ಟು ಕಠಿಣ ಅದ. ಹೆಂಗೆ ಗಂಟೆಲ್ಲ ಭಾಳ ಅದ, ಖರೆ ಕೈ ಹಾಕರ ಚೇಳದವ ದೇವದವ, ನಿನಗೆ ಬಡ್ಕೋತಾವ, ಬಡ್ಕೊಂಡು ತನ್ನಂಗೆ ಮಾಡ್ತಾವ, ನಿನಗಾಗಿಲ್ಲ ನಿನಗೆ ತನ್ನಂಗೆ ಮಾಡ್ಕೋತಾವ. ಅದಕ್ಕೆ ಭಾಳ ಎಚ್ಚರ ಅಂತಾರೆ ಅವರು. ಏನಪ್ಪ ಅದು ಕೇಳಿ, ಆಗ ಸ್ವರ್ಗಾಚಿ ಗೋಮಟೆ ಆಡವ ಯಾಗ ಸಂಕಟೆ ಕಾ ಬಾಳಪ್ಪಣ್ಣ ದಾಸಟೆ ತ್ರಾಸ ಕಾಳೆ. ಸ್ವರ್ಗ ಸುಖ ನಾವೆಲ್ಲರೂ ಮಾತಾಡ್ತೇವೆ, ಸ್ವರ್ಗ ಸುಖ. ಸ್ವರ್ಗ ಅಂದ್ರೆ ಏನು ಕೇಳ್ತೀರಿ? ಭಾಳ ಆನಂದ. ಊರ್ವಶಿ ರಂಭಾದಿ ಸ್ತ್ರೀಯರು, ಅಮೃತ ಆಹಾರ, ನಂದನವನ ವಿಹಾರ, ಐರಾವತ ವಾಹನ. ನೋಡ್ರಿ, ಐರಾವತ ಅಂದ್ರೆ 7 ಸೊಂಡೆದವಂತ ಆನೆಗೆ ಆಯ್ತಾವತ್ತಾರೆ. ಮತ್ತು ನಮಗೂ ಭಾಳ ದೊಡ್ಡ ಕಾರ್ಯದ್ರ ಭಾಳ ಆನಂದ ಹಾಕದ್ರಿ. ಮತ್ತು ಸೊ ಮಿಟ್ರೇ ಆನಂದ ಹಾಕ್ಯವಿ. ಮತ್ತು ಅದು ಐರಾವತ ವಾಹನ ಅಂದ್ರೆ ಯಾರು ಕುಂಡ್ರಲ್ಲ, ಅದು ಸ್ಪೆಷಲ್ ವೆಹಿಕಲ್ ಅಲ್ಲಿ, ಗಾಡಿಯಲ್ಲಿ ಆನಂದ ಆಗ್ತದೆ. ಅದೆಲ್ಲ ನೋಡಿ ಆನಂದ ಆಗ್ತದೆ. ಸ್ವರ್ಗದ ಕೇಳಿದ್ರೆ ಭಾಳ ಸಂತೋಷ ಅನ್ನಿಸ್ತದೆ. ವಾಹನದ, ಅಮೃತ ಆಹಾರದ, ಉಣಂಗನೇ ಇಲ್ಲ, ಹೊಟ್ಟೆ ಹಸಿವೆ ಹಂಗಿಲ್ಲ. ಯಾಕೆ ಉಣಂಗಿಲ್ಲ ಅಂದ್ರೆ ಸಂಡಾಸನೂ ಇಲ್ಲ, ಅಲ್ಲಿ ಹೋಗಿ ಅಲ್ಲೇ ಲ್ಯಾಟ್ರಿನ್ ಇಲ್ಲ, ಅಲ್ಲೇನು ಇರಂಗಿಲ್ಲ ಅಲ್ಲಿ. ಯಾಕೆ ಊಟನಿಲ್ಲ ಅಂದ್ರೆ ಏನಿರ್ತದೆ? ಇನ್ಸುಲನ್ ಹಚ್ಚಿರ್ತಾರಲ್ಲ ಅವ್ರಿಗೆ, ಅವ್ರಿಗೇನು ಹೊಟ್ಟೆ ಹಸು ಹಂಗಿಲ್ಲ, ಸಂಡಾಸ ಬರಂಗಿಲ್ಲ. ಅಲ್ಲಿ ಆನಂದನೇ ಆನಂದ ಅದ. ಸ್ವರ್ಗದ ಆನಂದ ಅಂದ್ರೆ ಬಹಳ ದೊಡ್ಡ ಆನಂದ. ಮನುಷ್ಯ ಯಾವ ಸುಖಕ್ಕಾಗಿ, ಯಾವ ಶಬ್ದ ಸ್ಪರ್ಶ ರೂಪರಸಗಂಧಕ್ಕಾಗಿ ಇಲ್ಲಿ ಅನಂತ ಕಷ್ಟಗಳನ್ನು ಪಾಪಗಳನ್ನು ಮಾಡ್ತಿದ್ದನೋ, ಆ ಮನುಷ್ಯನಿಗೆ ಅನಾಯಾಸವಾಗಿ ಸ್ವರ್ಗದಲ್ಲಿ ಸಿಗ್ತಾವ. ಅಲ್ಲಿ ಗಳಿಸೋ ಚಿಂತೆ ಇರಂಗಿಲ್ರಿ. ಇದೇ ಒಂದು ದೊಡ್ಡ ಮಾತು. ನಮಗೆಲ್ಲ ಚಿಂತೆ ಅದ ಇಲ್ರಿ, ಚಿಂತೆ ಅದ, ಅಲ್ಲಿ ಗಳಿಸೋ ಚಿಂತೆ ಇಲ್ಲ. ಅಂಥ ಸ್ವರ್ಗ ಸುಖ ಅದ. ಎಲ್ಲರೂ ಅಂತೇವಿ ಮಾಡಿ ಸ್ವರ್ಗ ಪಡಿಬೇಕಂತೇವಿ. ಸ್ವರ್ಗಕ್ಕೆ ಹೋಗಕ್ಕೆ ಎಷ್ಟು ಕಷ್ಟ ಅದ ಗೊತ್ತದೆ? ಯಜ್ಞ ಅದ, ಯಾಗ ಅದ, ತಪ ಅದ, ಅದು ಮಾಡೋಕ್ಕಲ್ಲ. ಕಷ್ಟ ಇಲ್ಲ ಯಾವುದು ಸಿಗ್ತದೆ ಜಗತ್ತಿನೊಳಗೆ. ಅದೇ ಅಂತಾರ, ಇವೆಲ್ಲ ಕಷ್ಟ ಅನಂತ ಮನುಷ್ಯ ಅನುಭವ ಪಡಬೇಕಾಗ್ತದೆ. ಒಂದು ಯಾವ ಯಜ್ಞ ಮಾಡ್ಬೇಕಾದ್ರೆ ಯಾವ 3 ತಿಂಗಳದದಾವ, ಯಾವ 3 ವರ್ಷದದಾವ. ಯಜ್ಞ ಮಾಡೋ ಕಾಲಕ್ಕೆ ಸತಿಪತಿಗಳು ಸಂಯೋಗ ಇರಬಾರ್ದು, ಹಾಸಿಗೆ ಮೇಲೆ ಮಕ್ಕೋಬಾರ್ದು, ಚಾಪಿ ಮೇಲೆ ಮಕ್ಕೋಬೇಕು, ಉಣಿಸಿ ಉಣಬೇಕು.
ದೊಡ್ಡ ಕಷ್ಟ ಅವೆಲ್ಲ ಹಂಗೆ ಆಗ್ತದೇನು. ಇವೆಲ್ಲ ಸುಖ ಮೊದಲು ಕೊಡ್ತಾವ, ವಿಷಮಿವ ಸ್ವರ್ಗ ಸುಖ ವಿಷಮಿವ. ಹೌದ, ಊಟ ಮಾಡಿದ್ರೆ ಬಹಳ ಚಲೋ ಅದ, ಜಾಮೂನು ಗೀಮೂನು ರಸಗುಲ್ಲ ತಿನ್ನೋಕೆ ಚಲೋ ಅದ, ಮತ್ತು ರೊಕ್ಕ ತರ್ಬೇಕಾದ್ರೆ ಕೆಲಸ. ಅರೆ ಇವೆಲ್ಲ ಸುಖಗಳು ಮೊದಲು ನಮಗೆ ವಿಷದಿಂದ ಅದಾವ, ಬಹಳ ಕಷ್ಟ ಅದಾವಪ್ಪ. ಸ್ವರ್ಗ ಸುಖ ಪಡಿಬೇಕಾದ್ರೆ ದಾನ ಧರ್ಮ ವಿರತಿ ಯೋಗ್ಯತಾ ವಚನ ಕಾಯ ಕರ್ಮ ವಚನ ಹೇಳ್ಯಾರ ಅವರು. ಎಂತೊಲಿವನು ತನಗಿನ್ನೆಂತೊಲಿವನು ಕಂತು ಕಾಲ ಪರವೈರಿ ಗುರು ಗಂಭುಲಿಂಗ, ಅವೆಲ್ಲ ಬೇಕಾಗ್ತವೆ. ಈ ಸುಖಗಳು ಏನಪ್ಪ ಅಂತಂದ್ರೆ ಕಷ್ಟ ಅದ. ಹೆಂಗೆ ಸ್ವರ್ಗಕ್ಕೆ ಹೋಗ ಕಷ್ಟಪಡಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ ಮನುಷ್ಯ. ಆಗ ಈ ಬ್ರಹ್ಮಜ್ಞಾನ ಆತ್ಮಜ್ಞಾನ ಬಹಳ ಚಲೋ ಅದ, ಬಹಳ ಕಷ್ಟ ಅದ ರೀ. ಒಂದು ಜನ್ಮ ಅನಂತ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಆತ್ಮ ಸುಖ ಪರಮಾತ್ಮ ಸುಖವನ್ನು ಪಡಿಬೇಕಾದ್ರೆ ಒಂದು ಜನ್ಮ ಅಲ್ಲ. ಅದಕ್ಕೆ ಶರಣರು ಹೇಳಿದಾರಲ್ಲ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಳ್ಳೆ ಮುತ್ತು ಪ್ರತಾಳಕ್ಕೆ ಠಾವೆನ್ನೆಲಿಯುವುದು, ಮೇಘ ಜಲವೆಲ್ಲ ಮುತ್ತಾದೊಳೆ ಸಮುದ್ರಕ್ಕೆ ಉದುಕವೆನ್ನೆಲಿಯುವುದು, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳು ಆದೊಡೆ ಭವದ ಬಳ್ಳಿಗೆ ಬೀಜವೆನ್ನೆಲಿಯುವುದು. ಬಹಳ ಕಠಿಣದ, ಬಹಳ ಕಠಿಣದ. ಮನುಷ್ಯನಲ್ಲಿ ನಾವು ಇರ್ತೇವೆ, ಅಷ್ಟು ಸುಲಭ ಮಾರ್ಗ ಅಲ್ಲ ಈ ಮಾರ್ಗ. ಈ ಮಾರ್ಗಕ್ಕೆ ಬರ್ತಕ್ಕಂಥ ಮನುಷ್ಯ ಎಲ್ಲದಕ್ಕೂ ಎಳ್ಳ ಎಣ್ಣೆ ಇಡಬೇಕು. ತುಳಸಿದಾಸ್ ಇಟ್ಟರೆ ಅವನಿಗೆ ಆಗ್ತದೆ, ಇಲ್ಲಕ್ಕಂದ್ರೆ ಆಗೂ ಮಾತಲ್ಲದು. ಅದಕ್ಕೆ ಹೇಳ್ತಾರೆ ಅವರು, ಇವು ಮೊದಲ ಬಹಳ ಕಠಿಣದ, ವಿಷದಂಗ ಅದ, ಕಠಿಣದ. ಒಬ್ಬ ಸಾಮಾನ್ಯ ಮಿಲ್ಟ್ರಿ ಒಳಗೆ ಮೇಜರ್ ಆಗ್ಬೇಕಂದ್ರೆ ಸುಮ್ಮಾಗಿರ್ತಾನೆ ರೀ, 2 ಸಲ ಬದಸ್ಕೋತಾನವ, ಫೀಲ್ಡ್ದಾಗ ಬದಸ್ಕೋತಾನ, ಓಡಿಸ್ತಾರ ನಿಂದ್ರಿಸ್ತಾರೆ. ಪಾಪ ಅವ್ರ ಸುದ್ದಿ ಕೇಳಬಾರ್ದು, ಕೇಳಿದ್ರೆ ನೀವು ಹೋಗಂಗನಿಲ್ಲ, ಕೊಂಡ್ರೆ ಕೊಡಂಗಿಲ್ಲ ಅವರು. ನೋಡ್ರಿ ಹೆಂಗದ, ಕೊಂಡ್ರೆ ನಿಂದಿರ್ಬೇಕು. ಸಾಹೇಬ್ ಎಷ್ಟು ತಕ್ಕೊಂಡಿರ್ತಾನೆ ಕುರ್ಚಿ ಮೇಲೆ ಅಷ್ಟು ತಗ ನಿಂದಿರ್ಬೇಕು. ಇವ ಅವ ಕೊಂಡ್ರಬೇಕು, ಇವ ನಿಂದಿರಬೇಕು. ಸಾಹೇಬ್ರ ಮುಂದೆ ಕೊಂಡ್ರಕ್ಕೆ ಬರಂಗಿಲ್ಲ. ಹೆಂಗದ ರೀ, ಕಠಿಣದ ಮನುಷ್ಯನಿಗೆ. ಸುಮ್ಮ ಮೇಜರ್ ಹಂಗಿಲ್ಲ. ಎಷ್ಟು ಯುದ್ಧದಾಗ ಎಷ್ಟು ಗುಂಡ, ಎಷ್ಟು ಬಡ್ಕೊಂಡನ, ಎಷ್ಟು ಯುದ್ಧ ಮಾಡ್ಯಾನ, ಎಷ್ಟು ಪೆಟ್ಟು ತಿಂದಾನ, ಇವೆಲ್ಲ ಬೇಕಾಗ್ತದೆ. ಮೇಜರ್ ಆಗೋದು ಭಾಳ ಚಲೋ ಅನ್ನಿಸ್ತದೆ ನಮಗೆ, ಪರಂತು ಅದರೊಳಗೆ ಕಷ್ಟ ಅದ. ಆಗ ನೀವು ಆತ್ಮಾನಂದವನ್ನು ಅನುಭವಿಸ್ತೀರಿ ಅಂತಂದರೆ ಬಹಳ ಕಠಿಣ. ವಿಷಮ ಮೊದಲು ಮಾತ್ರ ಇದು ಭಾಳ ಕಠಿಣ ಅದ. ಅದಕ್ಕೇ ಈ ದಾರಿಗೆ ಭಾಳ ಮಂದಿ ಬಿಟ್ಟು ಹೋಗ್ತಾರೆ, ಭಾಳ ಜನ ಬಿಟ್ಟು ಹೋಗ್ತಾರೆ. ಅದನ್ನು ಕಡಿತಕ್ಕೆ ಮುಟ್ಟೋದು ಬಹಳ ಕಠಿಣದ ಈ ಮಾರ್ಗದೊಳಗೆ. ಅದಕ್ಕೆ ಎತ್ತದಗ್ರೆ ವಿಷಮಿವ, ಮೊದಲ ಕಠಿಣದ. ಹಾಗೂ ಭಾಳ ಚಂದ ಬರೀತಾರೆ ಅವರು. ಹೇ असो दीपाची सिद्धी अवघडतो आधी ನಾ ತರೀತೋ ಔಷಧಿ ಜೀವೇಚ ಟಾವು. ನಾವು ಈಗ ಥಂಡಿ ಹತ್ತದ್ರಿ, ಥಂಡಿ ಹತ್ತ ಕಾಲಕ್ಕೆ ಉರಿ ಹಚ್ತೇವೆ ಇಲ್ಲ ಕಡ್ಡಿಪೋರ್. ಮೊದಲೇನು ಉರಿ ಬರ್ತದೇನು, ಮೊದಲು ಹೊಗೆ ಬರ್ತದೆ. ಉರಿ ಹಚ್ಚದ್ರಿ ನೀವು ಊದ್ತಿರೋದು ಊಫ್, ಅದು ಕಣ್ಣಾಗ ಬರ್ತಾ ಹೋಗಿ ಊಫ್ ಅಲ್ಲ. ಮೊದಲ ಅದು ಹೊಗೆ ಸಹನ ಮಾಡೋರಿಗೆ ಹಿಂದ್ಗಡೆ ಉರಿ ಬರ್ತದೆ. ನಾವು ಹೊಗೆ ಅಂತ ಹೇಳ್ಕೊಂಡ್ರಂಗಿಲ್ಲ ಅಂದ್ರೆ ಅದು ಉರಿ ಹೆಂಗೆ ಸಿಗ್ತದೆ ನಿಮಗೆ? ಅಲ್ಲಿ ಊದಬೇಕು, ಆ ಹೊಗೆ ಸೋಸಬೇಕು, ಹೊಗೆ ಕಣ್ಣಾಗ ಮೂಗ ತಗೋಬೇಕು, ಕಣ್ಣಾಗ ಮೂಗನಾಗ ಎಲ್ಲ ಹೊರಗೆ ಬರಬೇಕು ಅಲ್ಲ. ಆವಾಗನೇ ಉರಿತದ ಕಾಸು ಒಳಗೆ ಬರ್ತದ. ಇಲ್ಲಕ್ಕಂದ್ರೆ ಊದವ್ರು ಯಾರೇನ ಊದಕ್ಕಲ್ಲ ಅಂದ್ರೆ ಹೋಗು, ಥಂಡಿನೇ ಹೊಂಗಿಲ್ಲ ಅಂತಾರೆ. ಎಷ್ಟು ಚಂದ ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರೆ ಅವರು. असो दीपाची सिद्धी अवघड तू आधी ನಾ ತರಿತು ಔಷಧಿ ಜೀವೇಚ ಟಾವು. ಹೌದಲ್ರಿ, ನೀಗ ನೆಲ್ಲಿಕಾಯಿ ತಿಂತೀರಿ, ಕೆಟ್ಟ ಹೊಳಿ ಬಳಿ ಇರ್ತದೆ. ಹೌದಲ್ಲ, ಹೊಳಿ ಇರ್ತದೆ. ಅದನ್ನು ತಿಂದು ನೀರು ಕುಡಿದ್ರೆ ಅಂದ್ರೆ ರುಚಿ ಹತ್ತದ. ಮೊದಲ ಹುಳಿ ಇರ್ತದೆ, ಟೈಮ್ ಬೇಕು ಅದಕ್ಕೆ, ನೀರು ಕುಡಿಬೇಕು. ಮಾವಿನ ಕಾಯಿ, ಮಾವಿನ ಹಣ್ಣ, ಹೌದಲ್ರಿ? ಮಾವಿನ ಕಾಯಿ ಬೇರೆ, ಮಾವಿನ ಹಣ್ಣು ಬೇರೆ ಅದಲ್ರಿ. ಅಚ್ಚಾ, ನೀವು ಮಾವಿನ ಕಾಯಿ ತಿಂತೀರಿ, ಮಾವಿನ ಹಣ್ಣು ತಿಂತೀರಿ, ಎರಡು ಒಂದೇ ಇಲ್ಲಲ್ರಿ, ಬೇರೆ ಅದಾವ. ಆಮ್ಲಾಮ್ರ ಪಕ್ವಾಮ್ರದಂತೆ
ಆಮ್ಲಾಮವೇ ಪಕ್ವಾಮ ಆಗ್ತದೆ. ಅದಕ್ಕೆ ತಾಳ್ಬೇಕು, ಒಂದಿಷ್ಟು ದಿನ ಬಿಸಿಲು ಬಡಿಬೇಕು. ಬಿಸಿಲು ಬಡಿಸ್ಬೇಕು ಒಲ್ಲ ಅಂತು ಅಂದ್ರೆ ಅದು ಹಣ್ಣಾಗಂಗಿಲ್ಲ. ಹಣ್ಣಾಗಲಿಲ್ಲ ಅಂದ್ರೆ ಗಿಳಿ ಬರಂಗಿಲ್ಲ. ಹಾಗೆ ಮನುಷ್ಯನ ಜೀವನದಲ್ಲಿ ಕಷ್ಟಪಡಬೇಕು. ತೆಗಿತಾರೆ, ಹುಲ್ಲಾಗಿಡ್ತಾರೆ, ಅದ್ರಾಗಿಡ್ತಾರೆ, ಇದ್ರಾಗ ಮುಚ್ಚಿಡ್ತಾರೆ, ಎಲ್ಲ ಅದು ಕುಂತು ನಾವೆಲ್ಲ ಹುಲ್ಲಾಗ ಅಂದ್ರೆ ಕೊಳಿತು ಅಂದ್ರೆ ತಿಪ್ಪಿಗೆ ಹೋಗ್ತದ. ಹಣ್ಣಾಗಬೇಕಲ್ಲ. ತೂತು ಬಿತ್ತು, ಗಾಯಿ ಬಿತ್ತು ಅಂದ್ರೆ ಏನಾಗ್ತದ? ಅದು ಹಣ್ಣು ಆಗಂಗಿಲ್ಲ. ಕಾಯಿ ಉಪ್ಪಿನಕಾಯಿ ಹಾಕಕ್ಕೂ ಬರಂಗಿಲ್ಲ, ಈ ಕಡೆ ರಸ ಮಾಡೋಕ್ಕೂ ಬರಂಗಿಲ್ಲ. ಎಲ್ಲಿಗೆ ಹೋಗ್ತದ? ತಿಪ್ಪಿ ತಿಪ್ಪಿ. ಕಷ್ಟಪಡ್ಬೇಕ್ರಿ. ಬಿಸಿಲು ಬಡ್ಕೋಬೇಕು, ಹುಲ್ಲಾಕೊಂಡಿರ್ಬೇಕು. ಎರಡು ದಿನ ಸುಮ್ಮನೆ ಇರಬೇಕು. ಇತ್ತು ಅಂದ್ರೆ ಆ ಶೆಕೆ ತಾಳ್ತು ಅಂದ್ರೆ, ಮುಚ್ಚಿಟ್ಟು ಶೆಕೆ ತಾಳ್ತು ಅಂದ್ರೆ ಹಣ್ಣಾಗ್ತದೆ. ಅದಕ್ಕೆ ಆತ್ಮದ ಆನಂದ ಸಿಗಬೇಕು ಅಂದ್ರೆ ಕಷ್ಟಪಡಬೇಕಪ್ಪ ಅಂತಾರೆ ಅವರು. ವಿಷಮಿವ ಎತ್ತದಗ್ರೇ ವಿಷಮಿವ. ಮೊದಲಪ್ಪ ಅಂತ ಕೇಳಿದರೆ ಕಷ್ಟ ಆಗ್ತದೆ. ಆ ಕಷ್ಟ ಸೋಸಲಾರದೆ, ಕಷ್ಟ ಅನುಭವಿಸಲಾರದೆ ನನಗೆ ಬ್ರಹ್ಮಾತ್ಮಕ್ಕೆ ಜ್ಞಾನ ಆಗಿ ಜ್ಞಾನ ಸುಖ ಆಗಬೇಕು ಅಂದ್ರೆ ಇಲ್ಲ. ಎಷ್ಟೋ ಜನ್ಮ ಹೋಗ್ತಾವ್ರಿ. ವಿವೇಕಕ್ಕೆ ಎಷ್ಟೋ ಜನ್ಮ ಹೋಗ್ತಾವ, ವಿಚಾರ ಮಾಡಕ್ಕೆ ಎಷ್ಟೋ ಜನ್ಮ ಹೋಗ್ತಾವ. ಆಮೇಲೆ ಈ ಸಂಸಾರ ವಸ್ತುಗಳು ಇವು ಅನಿತ್ಯ, ಅಶಾಶ್ವತ, ದುಃಖ ರೂಪ ಅಂತ ತಿಳ್ಕೋ ವೈರಾಗ್ಯಕ್ಕೆ ಎಷ್ಟೋ ಜನ್ಮ ಹೋಗ್ತಾವ. ಆ ವೈರಾಗ್ಯನೂ ಬಂತು, ಎಲ್ಲ ಬಂತು. ಮೋಕ್ಷತ್ತು ಬಹಳ ಮಂದಿ ಹೇಳ್ತೀವಿ, ಸುಮ್ಮನೆ ತಿರ್ಗಾಡ್ತಿರ್ತಾರೆ ನೋಡ್ರಿ. ಈಗ ಎಷ್ಟೋ ಹುಡುಗರು ವಯಸ್ಸಿನ ಇರ್ತಾರೆ, ಏನು ಶಾಸ್ತ್ರ ಎಲ್ಲ ಪೂರ್ಣ ಇಲ್ಲ. ಮತ್ತು ಅವ್ರೇನು ಇಷ್ಟು ವೈರಾಗ್ಯವಂತರು ಇರ್ತಾರೆ, ಕೊಪ್ಪಿನ ಮೇಲೆ ಇರ್ತಾರೆ, ಭಿಕ್ಷಾನೇ ಬಿಡ್ತಾರೆ, ಗಡ್ಡನೇ ಬಿಟ್ಟಿರ್ತಾರೆ. ಯಾಕಂದ್ರೆ ಏನಿಲ್ಲ, ಹಿಂಗೆ ಇರೋದಂತ. ಈ ನಾಗಸಾಧುಗಳು ಇರ್ತಾವೆ ನೋಡ್ರಿ, ನೀವು ಬದ್ಲೇನೆ. ಬರೀ ವೈರಾಗ್ಯಕ್ಕೆ ಎಷ್ಟೋ ಜನ್ಮ ಹೋಗ್ತಾವೆ. ಆಮೇಲೆ ಮನುಷ್ಯನ ಮುಮುಕ್ಷತ್ವ ಬರಬೇಕು. ನಾನು ಯಾಕೆ ಹುಟ್ಟೀನಿ, ನನ್ನ ಕರ್ತವ್ಯ ಏನು, ನಾನು ಹೇಗೇನಪ್ಪ ಈ ಜನ್ಮ ಮರಣದಿಂದ ನಿವೃತ್ತಿ ಹೊಂತೀನಿ ಅಂತಕ್ಕಂಥ ಅಪೇಕ್ಷೆ, ಆಕಾಂಕ್ಷೆ ಅವು ಮುಮುಕ್ಷು ಆಗ್ತದೆ. ಮುಮುಕ್ಷು ಆಗಿನೂ ಎಷ್ಟೋ ಮಂದಿ ಹಿಂಗೆ ಹೋಗ್ತಾವ. ಬರ್ನಿಂಗ್ ಡಿಸೈರ್ ಟು ಗೆಟ್ ದ ಗೋಲ್. ಅದು ತೀವ್ರ ಮುಮುಕ್ಷತ್ವ ಬೇಕು. ಭಾಳ ನಾವು ಮನೆಯಿಂದ ಬಿಟ್ಟು ಇಲ್ಲಿ ಬರೋಕೆ ನಿಮ್ಗೆ ದೊಡ್ಡ ಮುಮುಕ್ಷತೆ ಬರ್ತೀರಿ. ಎಷ್ಟೋ ಮಂದಿ ಹೊಂಟು ಹೋಗ್ಬೇಕು ಮಾಡ್ಕಂತ ಆರತಿಗಂತ, ಆರತಿ ಮುಗಿದು ಎಲ್ಲ ಬೇಕು ಬರ್ತಾರೆ. ಯಾಕೆ ದಾರಾಗಿ ಯಾವ್ರ ಗಂಟು ಬೀಳ್ತಾನೆ, ಚಾರೆ ಕುಡಿಸ್ತಾನೆ, ಮಾತಾಡಿಸ್ತಾನೆ, ಇವನಿಗೆ ಬಿಡಿಸೋದು, ಚಟ ಹಾಕೋದು ಆಯ್ತು ನೋಡ್ರಿ. ಬರ್ಗೂಡಂಗಿಲ್ಲ ಇಲ್ಲಿ ತನಕ. ಯಾರು ಬಂದ್ರು ನಾವು ಹೋಗೋದು ಬರಂಗಿಲ್ಲ ಆಗಂಗಿಲ್ರಿ, ಆಗಂಗಿಲ್ಲ. ಯಾವ್ರಿಗೆ ಬರ್ತಾವೆ, ಗಿರಿಕೆರೆ ಬರ್ತಾವೆ, ಕಾವರಿಗೆ ಬರ್ತಾವೆ, ಇವರಿಗೆ ಬರ್ತಾವೆ. ಮನುಷ್ಯನ ಹೋಗೋ ತೀವ್ರ ಏನಿಲ್ಲ ಹೋಗುದಂದ್ರೆ ಹೋಗುದು. ಇದು ಮುಮುಕ್ಷತ್ವ ಇದು ಬರಂಗಿಲ್ಲ, ಭಾಳ ಮಂದಿ ಬರಂಗಿಲ್ಲ. ಎಲ್ಲರೂ ಪುಣ್ಯವಂತರಾಗಬೇಕು, ಸುಖ ಸಿಗ್ಬೇಕಂತ ಪುಣ್ಯದ ಕೆಲಸ ಮಾಡ್ಬೇಕಂತ ಗೊತ್ತಿರ್ತದೆ ಅವ್ರಿಗೆ, ಮಾಡೋಕ್ಕಾಗಂಗಿಲ್ಲ. ತೀವ್ರ ಇರಬೇಕು ಅದಲ್ಲ, ತೀವ್ರ ಇರ್ಬೇಕು ಅಂದ್ರನ ಇದು ಆ ಮುಮುಕ್ಷತ್ವಕ್ಕೆ ಎಷ್ಟೋ ಜನ್ಮ ಹೋಗ್ತಾವ. ಇವೆಲ್ಲ ವಿವೇಕ, ವೈರಾಗ್ಯ, ಮುಮುಕ್ಷತ್ವ ಇವೆಲ್ಲ ಬರಬೇಕು. ಇವೆಲ್ಲ ಬಂದ್ಮೇಲೆ ಗುರುಗಳು ಸಿಗಬೇಕಲ್ರಿ, ಹೇಳೋರೇ ಗುರುಗಳು ಸಿಗಬೇಕು. ಸಿಗಂಗಿಲ್ಲ. ಸಾಹುಕಾರ ಸ್ವಾಮಿ, ಸಾಹುಕಾರ ಶಿಷ್ಯ ಇಬ್ಬರೇ ನಡೀತಾವ. ಹುಡುಕಾಡ್ತಾರೆ. ಸಾಹುಕಾರ ಸ್ವಾಮಿ ಇರಬೇಕು, ಸಾಹುಕಾರ ಶಿಷ್ಯ ಇರಬೇಕು. ಏನು ತಿಳಿಲಿ ಬಿಡಲಿ ಅವನಿಗೆ ಭಾಳ ಜಲ್ದಿ ಉಪದೇಶ ಮಾಡ್ತಾನೆ. ಅದಕ್ಕೆ ಹೇಳ್ಯಾರ ಅವರು, ಹಸಿವು ಜೋರಾಗಿದ್ದರೆ ಸಾಕು, ಊಟ ಹೇಗಿದ್ದರೂ ನಡೆಯುತ್ತದೆ. ಹಸಿವು ಜೋರಿದ್ರೆ ಹಳಸೋದು ನಡೀತದೆ, ಹಳಸೋದು ನಡೀತದೆ. ಹಸಿವು ಜೋರಾಗಿದ್ದರೆ ಊಟ ಹೇಗಿದ್ದರೂ ನಡೆಯುತ್ತದೆ. ವರದಕ್ಷಿಣೆ ಜೋರಾಗಿದ್ದರೆ ಹುಡುಗಿ ಹೇಗಿದ್ದರೂ ನಡೆಯುತ್ತದೆ. ಮೂಗಿರಲಿ ಮೂಗು ಹೋಗಲಿ, ವರದಕ್ಷಿಣೆ ಕೊಟ್ರ ನಡೀತದೆ. ಹೆಂಗದ ನೋಡ್ರಿ ಈಗ ಹಿಂಗೆ. ಆಮೇಲೆಪ್ಪ ದಕ್ಷಿಣ ಜೋರಾಗಿದ್ದರೆ ಶಿಷ್ಯ ಹೇಗಿದ್ದರೂ ನಡೆಯುತ್ತದೆ. ದಕ್ಷಿಣ ಜಾಸ್ತಿ ಕೊಟ್ಟರೆ ಹೆಂಗಿದ್ರು ಇಲ್ಲಿ ಮೇಲೆ ಕೊಂಡ್ರಂತಾರೆ, ಮತ್ತೆ ಇಲ್ಲಿ ಮೇಲೆ ಬರಂತಾರೆ. ಅರೆ ಕಠಿಣದಯ್ಯಪ್ಪ, ಕಠಿಣದ ಈ ಮಾರ್ಗ ಅಷ್ಟು ಸುಲಭ ಇಲ್ಲ.
ಅದಕ್ಕೆ ಏನಪ್ಪ ಅಂತ ಕೇಳಿದರೆ ವಿಚಾರ ಮಾಡೋಕ್ಕಾಗದ ಮನುಷ್ಯ ವಿಚಾರ ಮಾಡ್ತಾ ಅದು ಮುಮುಕ್ಷತ್ವ ಬರೋ ಸ್ವಾಮಿ. ಅದಕ್ಕೆ ಅವರು ಈ ಆತ್ಮಸುಖ ಅಷ್ಟು ಸುಲಭವಾದದ್ದು ಅಲ್ಲ, ಇದು ಹೆಜ್ಜೆಗಳು ಬರಬೇಡ್ರಿ, ಇದು ವಿಷಾದ. ಅದಕ್ಕೆ ಹಿಂದಕ್ಕೆ ಸ್ವಾಮಿಗಳು ಮಠದ ಮುಂದೆ ಈಗ ನಾವೆಲ್ಲ ನಾಯಿ ಪಾಯಿ ಬೆಕ್ಕ ಸಾಕ್ತಾರೆ, ಅವ್ರು ಹುಲಿ ಸಾಕ್ತೀರಂತ. ಹುಲಿ ಹಬ್ಬಗಳ ಬೆಟ್ಟಿಗೆ ಹುಲಿ ನೋಡ್ಕೊಂಡೇ ಬರ್ಬೇಕವ, ಸತ್ರ ಸಾಯಿಲಿ ಸಿಕ್ಕರ ಗುರು ಸಿಗಲಿ ಅಂತ ಬರ್ಬೇಕವ. ಅವಾಗ ಹಂಗೆ ಇಡ್ತೀರಂತ ಹುಲಿ ಪಲಿ. ಈಗೇನು ಇಲಿನೂ ಇಲ್ಲ ಹುಲಿನೂ ಇಲ್ಲ, ನೋಡಿ ಆರಾಮ್ ಮಸ್ತ್ ಇರ್ತದೆ, ಮಠಕ್ಕೆ ಬಂದು ಹೋಗ್ತೇವೆ. ಪರಂತು ಕಠಿಣದ ಈ ಮಾರ್ಗ ಅಷ್ಟು ಸುಲಭ ಇಲ್ಲ, ಇದು ಬರಬೇಕಾದ್ರೆ ಕಷ್ಟದ. ನೀವು ಏನಾರೇ ಇದರಾಗ ಹಿಡ್ಕೊಂಡ್ರೆ ನೀವು ಅಂದ್ರೆ ನಿಮ್ಮ ಮನೆ ಕಷ್ಟ ಬರ್ತಾವ. ನೀವು ದಿನ ಇಟ್ಟು ಒಂದು ಪೂರ 10 ಅಧ್ಯಾಯ ಚರಿತ್ರೆ ಓದ್ತೇವನ್ರಿ, ಎಷ್ಟು ಕಷ್ಟದ. ಮನೆ ಮಂದಿ ಶುರು ಮಾಡ್ತಾರೆ, ಇದೇ ದಂಧ ಮಾಡ್ತೀವಿ, ಇಲ್ಲಿ ಯಾಕೆ ಮಾಡ್ತೀವಿ, ಮನೆ ಮಡಿಕೆ ಹೋಗಂತಾರೆ ನಾವು ಸೀದಾ. ಇದೆ ನೋಡ್ರಿ, ನೀವು ದೇವ್ರ ಕೆಲಸ ಮಾಡಿರಿ, ವಿರುದ್ಧ ಮಾಡ್ತಾರೆ ಮನೆಗೆ ನಿಮಗೆ. ಅವ್ರದ್ದೆಲ್ಲ ಮಾಡ್ತೀರಿ ಅಂತ ನಿಮ್ದು ಹಣೆಬರ ಚಂದ ಅದು. ನೀವು ದೇವ್ರದೇ ಕೆಲಸ ಮಾಡ್ರಿ, ನಿಮ್ಮನ್ನೇ ಹೊರಗೆ ಹಾಕ್ತಾರ. ನಮ್ಮವರೇ ನಮ್ಗೆ ವಿರುದ್ಧ ಆಗ್ತಾರೆ. ಇದು ಕಠಿಣದ ಅಷ್ಟು ಮಾರ್ಗ. ಅಕ್ಕಮದೇವಿ ಕೇಳಿರಿಲ್ಲ, ಮತ್ತೆ ಸುಮ್ಮಾಗ್ಯದ. ಮೀರಾಬಾಯಿದು ಸುಮ್ಮಾಗ್ಯದ. ಮೀರಾಬಾಯಿದು ಫಜಿತ್. ಈಗೆಲ್ಲ ನಾವು ಮಾತಾ ಮಹಾದೇವಿಗೆ ಜೈ ಅಂತೇವೆ, ಮೀರಾಬಾಯಿ ಜೈ ಅಂತ. ಮೀರಾಬಾಯಿ ಆಕೆ ಫಜಿತ್ ಏನಾಗ್ಯದ ಗೊತ್ತಾಗಿರ್ಬೇಕು. ಆಕಿದೇನಾಗ ಕಲ್ಯಾಣಕ್ಕೆ ಬಂದರೂ ಬಿಟ್ಟಿಲ್ರಿ, ಈ ಕಲ್ಯಾಣಕ್ಕೆ ಬಂದರೂ ಬಿಟ್ಟಿಲ್ಲ ಆಕೆ ತಾಪ ಏನಾಗ್ಯದ. ಅದಕ್ಕೆ ಎತ್ತದಗ್ರೆ ವಿಷಮಿ. ಈ ಮಾರ್ಗ ಅಷ್ಟು ಸುಲಭ ಅಲ್ಲ. 100 ಮಂದಿ 100 ಮಾತಾಡ್ತಾರೆ, 100 ಅಂತಾರೆ, 100 ಕೇಳ್ಬೇಕಾಗ್ತದೆ, ಎಲ್ಲನೂ ಕೇಳಕ್ಕೆ. ಹೌದ್ರಿ, ನಾವು ಸ್ವಾಮಿಗಳು ಈ ಸಾಧಕರಂದ್ರೆ ಬಜಾರ್ದಾಗ ಇದ್ದೀರಿ. ನೀವು ಈಸ್ ಮನೆ ಬಜಾರ್ದಾಗ ಇದ್ದೀರಿ, ಯಾರು ನೋಡಿದ್ರೆ ಏನ್ರು ಅಂತ ಅಂತಾರೆ, ಅವ್ರದ್ದಂತಾರೆ, ಇವ್ರದ್ದಂತಾರೆ, ಅವ್ರದ್ದಂತಾರೆ. ಇಷ್ಟೆಲ್ಲ ಸಹನ ಮಾಡಿಕೊಂಡು ಅಲ್ಲಿಗೆ ಮುಟ್ಟೋದು ವಿಷಮಿವ ಅಂದಾರ ಅವರು. ಇದು ಬಹಳ ಕಠಿಣದ. ಅದನ್ನು ಕುಡಿದ್ರೆ ಅಂದರೆ ಮತ್ತು ಅದು ಸಮುದ್ರ ಮತಂದಾಗ ಮೊದಲೇ ಅಮೃತ ಬಂದಿಲ್ಲ. ಅಮೃತ ಮೊದಲು ಬಂದ, ಏನು ಮೊದಲು ವಿಷ ಬಂದದು. ಆ ವಿಷ ಏನು ಬಂದದ, ಆಮೇಲೆ ಅಮೃತ ಬಂದದ. ಆಗ ಈ ಅಧ್ಯಾತ್ಮ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ಪರಮಾರ್ಥದಲ್ಲಿ ನಿಮಗೆ ಮೊದಲ ನಿಮಗೂ ಸುಖ ಸಿಗಂಗಿಲ್ಲ, ನಿಮ್ಮ ಹಂತಕ್ಕಿದ್ದವ್ರಿಗೂ ಸುಖ ಸಿಗುವುದಿಲ್ಲ. ನಿಮ್ಗೆ ಹಂಗೆ ಇರ್ತದೆ, ಇದು ಬೈತಾರೆ ಅಂತಾರೆ. ಪರಂತು ಅವೆಲ್ಲ ಬೇಗಳು ತಾಳಬೇಕು, ಅಂದದ್ದು ತಾಳಬೇಕು, ಹೊಡೆದದ್ದು ತಾಳಬೇಕು, ಉಪವಾಸ ತಾಳಬೇಕು, ಇವೆಲ್ಲನೂ ತಾಳಬೇಕು. ತಾಳಿದವನು ಬಾಳೆ ಅಂದಾರಲ್ಲಿ ಅವನಿಗೆ ಮುಂದೆ ಏನಪ್ಪ ಅಂದ್ರೆ ಅಮೃತ ಸಿಗ್ತದೆ, ಅವನಿಗೆ ಅಮೃತ ಸಿಗ್ತದೆ. ಹಾಗೆ ಈ ಸಾಧನ ಪರಮಾತ್ಮನ ಮಾರ್ಗದಲ್ಲಿ ಮೊದಲು ನಮಗೆ ಅನಂತ ಕಷ್ಟಗಳು ಬರ್ತಾವೆ. ಅದಕ್ಕೆ ಹೇಳಿಲ್ಲ 360 ರೋಗವನ್ನು ಒಡ್ಡಿ ನೋಡುವನು ಬಸವಣ್ಣ ಹೇಳಿದ್ರು. ಹಂಗಲ್ಲ, ನಿಮಗೆ ರೋಗ ನೋಡ್ತಾನೆ, ನಿಮ್ಗೆ ಬೇಕಾದವ್ರಿಗೆ ದೂರ ಮಾಡ್ತಾನೆ, ನಿಮ್ಮ ಪ್ರೀತಿ ಇದ್ದವ್ರಿಗೆ ದೂರ ಮಾಡ್ತಾನೆ, ನಿಮ್ಗೆ ನುಕ್ಸಾನ ಮಾಡ್ತಾನೆ, ರೋಗ ತರ್ತಾನೆ. ಎಲ್ಲ ತಂದರು ಶಿವ ಶಿವ ಸಿದ್ಧಾರೂಢ ಅಂದ್ರೆ ಕಡೆಗೆ ನಿಮಗೆ ಎತ್ಕೊತಾನೆ. ಹೌದಾ? ಸಿದ್ದರಾಮ ಮಲ್ಲಿಕಾರ್ಜುನ ಸುಮ್ಮನೆ ಶಿವಕ್ಕ ಚೀರದಾಗ ಒದರಾಡದ ಎಲ್ಲ ಮಾಡ್ದ. ನಾ ಇರಂಗಿ ನೋಡಿದಾಗ ಟಣ್ಣಂತ ಜಿಗದ ಗುಡ್ಡದ ಮೇಲೆ ಹೊಳ್ಯಾಗ ಹಿಡಿದ್ರು. ಅವ ಹಿಡಿತಾನಂತ ಗೊತ್ತ, ಹಿಡೀಲಿ ಬಿಡಲಿ ನಾ ಜಿಗಿತೀನಿ ಅಂದ. ನಾವು ಜಿಗಿತೇವೆ ಹಿಡಂಗಿದ್ರೆ, ನಾ ಹಿಡಿತೀನಿ ಜಿಗಿ ಅಂತ ದೇವ್ರ ಅಂತ ನಾವು ಜಿಗಿತೇವೆ ಅಂತ. ಜಿಗಕ್ಕೆ ಅಂತ ದೊಡ್ಡ ಸಮಸ್ಯೆ ಇಲ್ಲ ಅಲ್ಲ. ನೀ ಮನೆ ಬಿಡು, ನಾನು ಜಾಕ್ ಮಾಡ್ತಾನಂಗಿದ್ರೆ ನಾವು ಮನೆ ಬಿಡ್ತೇವೆ, ನಮ್ದೇನು ಗಂಟೋಗ್ಯದ. ಅರೇ ಆ ಕುರಿ ಕೇಳಿ ಮಸಾಲೆ ಅರಂಗಿಲ್ಲ ಯಾರು. ಕುರಿ ಕೇಳಿ ಮಸಾಲೆ ಇರ್ತದೆ, ಕುರಿ ಅದಕ್ಕೆ ಕೊಲವ್ರು ಇದ್ದೇವೆ ಮಸಾಲೆ ಅರಿವಿನ ಬೇಡ ಅಂತ ಕೇಳ್ತಾರವಕ್ಕ. ಕುರಿ ಕೇಳಿ ಯಾರು ಮಸಾಲೆ ಅರಿಯವ್ರು ಅರಿತಾರ, ಕಡೆಯವ್ರು ಕಡಿತಾರ. ಅದಕ್ಕೆ ಮಾಡ್ತಾರೆ. ಹಂಗೆ ನಾವು ಈ ಮಾರ್ಗದೊಳಗೆ ಅವೆಲ್ಲ ಬರ್ತಾವ. ಈ ಧರ್ಮ ಮಾರ್ಗ ಬಂದವ್ರಿಗೆ ಕಷ್ಟ ಇದ್ದೇ ಇರ್ತಾವ. ಇದು ಪಕ್ಕ ತಿಳ್ಕೊರಿ. ನೀವು ಮನೆಗಾರೀರಿ, ನೀವು ಮಠದಾಗಾರೀರಿ, ಬರ್ತಾವೆ ಕಷ್ಟ. ಕಷ್ಟ ಬರಲಾರ ನೀವು ಕಷ್ಟ ಭೋಗಿಸಿಲ್ಲ ಅಂದ್ರೆ ನಿಮ್ಗೆ ದೇವರು ಇನ್ನೂ ಪರೀಕ್ಷೆ ಮಾಡಿಲ್ಲ ಅಂತ ತಿಳ್ಕೊರಿ. ಬಂಗಾರ ಎಲ್ಲಿ ತಗ ಬೆಂಕಿಯಾಗ ಹಾಕಂಗಿಲ್ಲ, ಅದ್ರ ಕಿಮ್ಮತ್ತು ಹೆಚ್ಚು ಆಗುವುದಿಲ್ಲ.
ಕಷ್ಟ ಬಂದಾವ ಅಂದ್ರೆ ಚಲೋ ಹಾಕತ್ತೇವೆ ಅಂತ ತಿಳ್ಕೊಬೇಕು ನಾವು. ದೇವ್ರ ಪರೀಕ್ಷೆ ತೊಗೊಳಕತ್ತೇನೆ, ಅಭ್ಯಾಸ ಮಾಡಿದ್ದೀವಿ ಅಂತ. ಅಭ್ಯಾಸ ಮಾಡಿದವ್ರಿಗೆ ಪರೀಕ್ಷೆ ಇರ್ತದೆ ಅಂತ. ಪರೀಕ್ಷೆ ನಡೆದಾದ್ರೆ ಅಭ್ಯಾಸ ಮಾಡಿದ್ದೀವಿ. ಪರಮಾತ್ಮ ನಮ್ಮ ಪರೀಕ್ಷೆ ತೊಗೊಳಕತ್ತೇನೆ, ಸಿದ್ಧಾರ್ಥ ನಮ್ಮ ಪರೀಕ್ಷೆ ತೊಗೊಳಕತ್ತೇನೆ, ಇದ್ರಾಗ ನಾವು ಫೇಲ್ ಆಗಬಾರ್ದು ಅಂತ ಅನ್ನಂಗಿದ್ರೆ 100ಕ್ಕೂ 100 ಮಾರ್ಕ್ಸ್ ಕೊಡ್ತಾನೆ. ಕೊಡ್ತಾನೆ, ಇಲ್ಲ ಕೊಡಂಗಿಲ್ಲ. ಅದಕ್ಕೇ ಯಾವ ಈ ಆತ್ಮಾನಂದದ ಸುಖ ಇದು ಬಹಳ ಕಠಿಣ, ವಿಷ ಇದ್ದಂಗೆ ಅದು. ಅದನ್ನು ಅರಗಿಸ್ಕೋಬೇಕು. ಶಿವ ಹ್ಯಾಂಗೆ ಕುಡಿದು ಅರಗಿಸ್ಕೊಂಡ ಹಂಗೆ ಅರಗಿಸ್ಕೋಬೇಕು. ಆಮೇಲೆ ಅಮೃತ ನಮಗೆ ಸಿಗ್ತದೆ ಅಂತ ಮಹಾನುಭಾವರ ಹೇಳಿಕೆ ಅದು. ಇದ್ರ ಕೆಳಗೊಂದು ಸುಖ ಅದ ಯಪ್ಪ, ಅದು ರಾಜಸ ಸುಖ ಅಂತ, ತಾಮಸ ಸುಖ ಅಂತ. ಅವು ಏನು ಮಾಡ್ತಾವ ನಮ್ಗೆ ಅಂತ ಕೇಳಿದ್ರೆ ದುಃಖ ಒಡರಿ ಕೆಡಿಸ್ತಾವ. ಮೊದಲ ಬಹಳ ಸುಖ ಕೊಡ್ತಾವ. ಆತ್ಮಾನಂದಕ್ಕೆ ಹೇಳಿ ನಿಜಗೊಂಡು ಪಡಗಡೆಯೊಳು ಮೊದಲ ಅತ್ಯಾಯಾಸ ಹೇಳ್ಯಾರ. ಜಗತ್ತಿನೊಳಗೆ ಯಾವುದೇ ಸುಖ ಕೊಡಬೇಕು ಅಂದ್ರೆ ನಮ್ಮನ್ನು ತನ್ನಂಗೆ ಮಾಡ್ಕೋತಾವ್ರಿ. ಎಲ್ತಕ ನಾವು ನಮ್ಮನ್ನು ಮರ್ತು ಅದರಂಗಾಗಿಲ್ಲ, ಆ ಸುಖ ಯಾವ ಕೊಡಂಗಿಲ್ಲ. ಯಾವುದೇ ಇಂದ್ರಿಯ ಸುಖ, ಕಣ್ಣಿಂದರೆ, ಕಿವಿದರೆ, ಮೂಗಿಂದರೆ, ಯಾವುದರ ಸುಖ ಅನ್ರಿ ನೀನೇನು ಮಾರ್ಕೋಬೇಕು, ಮಾರ್ಕೊಂಡಕ್ರೆ ಕೊಡ್ತಾವು. ಹೌದಲ್ಲ? ಸ್ವಾಭಾವಿಕ. ಹೆಣ್ಮಗಳು ಗಂಡ ಹೇಳ್ದಂಗೆ ಕೇಳ್ದಕ್ರೆ ತಂದು ಕೊಡ್ತಾನೆ. ಹ್ಯಾಂತ ಹೇಳ್ದಂಗೆ ಕೇಳಿದ್ರೆ ರತಿ ಸುಖ ಆನಂದ ಸಿಗ್ತದೆ. ಸಿಗುವುದಿಲ್ಲ. ಆತ್ಮನ್ನು ಖರೀದಿ ಮಾಡ್ತಾವೆ ವಿಷಯಗಳು. ಭಾಳ ಜಬರ್ದಸ್ತ್ ನಮ್ಗೆ ಗೊತ್ತಿಲ್ಲ. ಖರೀದಿ ಮಾಡ್ತಾವೆ. ಅದಕ್ಕೆ ಉಪನಿಷತ್ನೊಳಗೆ ಭಾಳ ಚಂದ ಹೇಳಿದ್ದಾರೆ. ಅಂಥ ಸುಖ ಏನದ ಆಯ್ತು, ನಾವು ಮಾರ್ಕೊಂಡೇವಿ, ಕಡಿಗರೆ ಮುಟ್ಟಿಸ್ಬೇಕಲ್ಲ. ಎಲ್ಲವನ್ನು ತ್ಯಾಗ ಮಾಡಿ ಬಂದು ಇವನ ಮನೆಗೆ ಉಳಿದ್ಲು, ಕಡಿತಕರ ಇರಬೇಕಲ್ಲ. ನಾವು ಬಿಟ್ಟೆ ಸಾಯ್ತಾನ, ಮೊದಲೇ ಹೋಗ್ತಾನ. ಏನು ಮಾಡ್ತೀರಿ? ಎಲ್ಲ ಬಿಟ್ಟು ಅವು ಬಿಟ್ಟು ಬಂದೇವೆ ನಾವು. ನಮ್ಮ ಕಡಿತಕ್ಕ ನಾನು ಜೀವ ನೋಡ್ಬೇಕಲ್ಲ, ನೋಡಂಗಿಲ್ಲ, ಬಿಟ್ಟು ಹೋಗ್ತಾನೆ. ಜಗತ್ತಿನ ಸಮಸ್ತ ರಾಜ ಸುಖಗಳು, ರಜೋಗುಣ ಸುಖಗಳು ಹಿಂಗೆ ಅದಾವ. ಮೊದಲು ಭಾಳ ಚಂದ ಅನ್ನಿಸ್ತಾವೆ, ನಮ್ಮನ್ನು ತಮ್ಮಂಗೆ ಮಾಡ್ಕೋತಾವೆ, ನಮ್ಮನ್ನು ಹುಚ್ಚು ಮಾಡಿ ಕೈ ಬಿಟ್ಟು ಹೋಗ್ತಾವೆ. ಇವಕ್ಕೆ ರಾಜಸ ಸುಖ ಅಂತ. ಅದ್ರ ಬಗ್ಗೆ ಮತ್ತೆ ಮುಂದೇನು ಆಯ್ತಾರ ನೋಡು.